ಹಾಯ್ ಹಲೋ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಉತ್ತರ ಕರ್ನಾಟಕದ ಚಜ್ಕದ ಹೋಳಿಗೆ ಮಾಡತ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿ ಹಾಗೆ ತುಂಬ ರುಚಿಯಾಗಿರ್ತಾವೆ. ಇಲ್ಲಿ ಮಾಡೋಕ್ಕೆ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಳಕತ್ತೀನಿ ನಾನು ಒಂದು ಬೌಲ್ಗೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳಕತ್ತೀನಿ. ಉಪ್ಪು ಹಾಕಿಬಿಟ್ಟು ಇದನ್ನು ಮಿಕ್ಸ್ ಮಾಡತ್ತೀನಿ. ನೋಡಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಹಿಟ್ಟು ನಾದಾಕತ್ತೀನಿ. ಸ್ವಲ್ಪ ಹಾಕೋಬೇಕು. ನೀರು ಹಾಕಿ ಹಿಟ್ಟು ನಾದಾಕತ್ತೀನಿ. ಇದು ಗೋಧಿ ಹಿಟ್ಟಿನಕ್ಕಿದ್ರೆ ಸ್ವಲ್ಪ ಮಿದುವಾಗಿ ಇರಬೇಕು, ಸಾಫ್ಟಾಗಿ. ನೋಡಿ ಇವಾಗ ಸಾಫ್ಟಾಗಿ ನಾದಿ ಸ್ವಲ್ಪ ಎಣ್ಣೆ ಹಚ್ಚಿ ಚಲೋ ತಂಗ ಇನ್ನೊಂದ್ಸಲ ನಾದಿ ನೆನೆಯಕ್ಕೆ ಇಟ್ಟೀನಿ. ನೋಡಿ ಇವಾಗ ಈ ಕಡೆ ಒಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿನಿ. ಅದಕ್ಕೆ 1 ಕಪ್ ಅಷ್ಟು ರವೆ ಹಾಕ್ಕೊಂಡಿನಿ ನಾನು, ದಪ್ಪನ ರವೆ. ಇವಾಗ ಇದನ್ನ 1-2-3 ನಿಮಿಷ ಹುರಿಯಾಕತ್ತೀನಿ. ಇವಾಗ ನೋಡಿ ರವೆ ಎಲ್ಲ ಸ್ವಲ್ಪ ಹುರಿದವು. ಗ್ಯಾಸ್ ಬಂದ್ ಮಾಡಿ ಇವನ್ನ ತೆಗೆದು ಇಟ್ಕೊಂಡಿನಿ. ಇವಾಗ ಅದ ಕಡಾಯಿಗೆ 2 ಕಪ್ ಅಷ್ಟು ನೀರು ಹಾಕ್ಕೊಳಕತ್ತೀನಿ. ಎರಡು ಕಪ್ ನೀರು ಹಾಕಿ ಇವಾಗ ಅದಕ್ಕೆ ಬೆಲ್ಲ ಹಾಕ್ಕೊಳಕತ್ತೀನಿ. 1 ಕಪ್ ಬೆಲ್ಲ ಹಾಕ್ಕೊಳಕತ್ತೀನಿ. ಬೆಲ್ಲ ಹಾಕಿಬಿಟ್ಟು ಬೆಲ್ಲೆಲ್ಲ ಕರಗಬೇಕು. ಇದನ್ನು ಮಿಕ್ಸ್ ಮಾಡತ್ತೀನಿ. ನೋಡಿ ಬೆಲ್ಲ ಕರಗೈತಿ, ಇನ್ನೂ ಒಂದು ಸ್ವಲ್ಪ ಐತಿ. ಇದನ್ನು ಮಿಕ್ಸ್ ಮಾಡತ್ತೀನಿ. ಬೆಲ್ಲೆಲ್ಲ ಕರಗಬೇಕು. ಇವಾಗ ನೋಡಿ ಬೆಲ್ಲೆಲ್ಲ ಕರಗೈತಿ. ಇದನ್ನು ನಾನು ಸೋಸ್ತೀನಿ. ಸೋಸಾಕತ್ತೀನಿ ನೋಡಿ. ಸೋಸಿಬಿಟ್ಟು ಇವಾಗ ನೋಡಿ ಸೋಸಿ ಇವಾಗ ಬೆಲ್ಲದ ನೀರು ಅದ ಕಡಾಯಿಗೆ ಹಾಕ್ಕೊಳಕತ್ತೀನಿ ಸೋಸಿದ್ದು. ಅದಕ್ಕೆ ಹಾಕಿಬಿಟ್ಟು ಇವಾಗ 2 ಏಲಕ್ಕಿ ಜಜ್ಜಿ ಹಾಕ್ಕೊಂಡೀನಿ ಕುಟ್ಟಿ. ಇದನ್ನು ಒಂದ್ಸಲ ಮಿಕ್ಸ್ ಮಾಡತ್ತೀನಿ. ಮಿಕ್ಸ್ ಮಾಡಿಬಿಟ್ಟು ಈಗ ನೀರೆಲ್ಲ ಕುದಿಬೇಕು. ನೋಡಿ ಇವಾಗ ಕುದಿಯಾಕತ್ತಾವು. ಕುದಿ ನೀರಿಗೆ ಹುರಿದಿಟ್ಕೊಂಡಿದ್ದು ರವೆ ಹಾಕ್ಕೊಳಕತ್ತೀನಿ. ನೋಡಿ ಹಾಕಿಬಿಟ್ಟು ಇದನ್ನ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಇಲ್ಲಿಕಂತ ತಳ ಹತ್ತೈತಿ. ನೋಡಿ ಇದು ಕುದಿಬೇಕು. ಎಲ್ಲ ರವೆ ಎಲ್ಲ ಚಲೋ ತಂಗ ಕುದಿಬೇಕು, ಕಳ. ನೋಡಿ ಇವಾಗ ಕುದಿಯಾಕತ್ತೈತಿ. ಇದನ್ನ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದು ಕುದ್ದ ಗಟ್ಟಿ ಆಗಬೇಕು. ಇನ್ನು ಅಲ್ಲಿ ತನಕ ಕುದಿಸ್ಬೇಕು. ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗೈತಿ. ಇನ್ನೂ ನೀರಿನ ಪ್ರಮಾಣ ಐತಿ, ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು. ಇವಾಗ ಸ್ವಲ್ಪ ಗಟ್ಟಿ ಆಗೈತಿ ನೋಡಿ. ಇದ್ರ ಮ್ಯಾಗ ಲಿಡ್ ಕ್ಲೋಸ್ ಮಾಡಿ ಉರಿ ಕಡಿಮೆ ಇಟ್ಟಿನಿ ನಾನು.
ಇವಾಗ ನೋಡಿ ನೀರಿನ ಪ್ರಮಾಣ ಎಲ್ಲ ಕಡಿಮೆ ಆಗೈತಿ. ಇವಾಗ ಗಟ್ಟಿ ಆಗೈತಿ. ಇವಾಗ ಇದನ್ನೆಲ್ಲ ಒಂದ್ಸಲ ಚಲೋ ತಂಗ ಮಿಕ್ಸ್ ಮಾಡತ್ತೀನಿ. ನೋಡಿ ಗಟ್ಟಿ ಆಗೈತಿ. ಇದು ಆರಾಕ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡಿನಿ ನಾನು. ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ. ಅದನ್ನ ತೆಳ್ಳಗೆ ಮಾಡೀನಿ, ಆರಾಕ ಇಟ್ಟೀನಿ. ನೋಡಿ ಇವಾಗ ಅರೈತಿ. ಇವಾಗ ಅದು ಗಂಟು ಇದ್ದಿದ್ದೆಲ್ಲ ಚಲೋ ತಂಗ ಮಿಕ್ಸ್ ಮಾಡಬೇಕು. ಇದು ಚಲೋ ತಂಗ ಊರಿನ ಥರ ಚಲೋ ತಂಗ ಮಿಕ್ಸ್ ಮಾಡಿ ನೋಡಿ ಇದನ್ನು ತೊಗೊಂಡ್ಬಿಟ್ಟು ಉಂಡೆ ಥರ ಮಾಡಿ ಇಟ್ಕೊಳಕತ್ತೀನಿ ನಾನು. ಆವಾಗ ಮಾಡೋಕೆ ಈಜಿ ಆಗುತ್ತೆ ಅಂತೇಳಿ, ತುಂಬದ ಮುಂದೆ ಈಜಿ ಆಗುತ್ತೆ ಅಂತೇಳಿ ಇವಾಗ ಅಷ್ಟು ಮಾಡಿ ಇಟ್ಕೊಂಡು ನಾನು ಉಂಡೆ ಥರ. ಇವಾಗ ಈ ಕಡೆ ಹಿಟ್ಟೆಲ್ಲ ನಾದಿ ಇಟ್ಕೊಂಡಿದ್ದು ಎಲ್ಲ ನೆಂದಿತ್ತು, ಮಿದುವಾಗಿ ಆಗಿತ್ತು. ಇವಾಗ ಒಂದು ಉಳ್ಳಿ ತೊಗೊಂಡ್ಬಿಟ್ಟು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಇದನ್ನು ಅಗಲ್ ಮಾಡಿ ಇದಕ್ಕೆ ಹೂರಣ ತುಂಬಾಕತ್ತೀನಿ. ನೋಡಿ ಮಾಡಿಟ್ಕೊಂಡಿದ್ದೆ ತುಂಬಿಟ್ಟು ಹೆಚ್ಚಿಗಿದ್ದಿದ್ದು ಹಿಟ್ಟು ತೆಗ್ದೀನಿ ನಾನು. ಜಾಸ್ತಿ ಇದ್ದಿದ್ದು ಹಿಟ್ಟು ನೋಡಿ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಇದನ್ನು ಲಟ್ಸಾಕತ್ತೀನಿ, ತೀಡಾಕತ್ತೀನಿ. ನೋಡಿ ಮಾಡಿ ಇಟ್ಕೊಂಡಿನಿ ನಾನು. ಇವಾಗ ಹಂಚ ಕಾಸಕ್ಕೆ ಇಟ್ಟಿದ್ದು ನಾನು. ಹಂಚು ಕಾದಿತ್ತು, ಹಂಚಿಗೆ ಹಾಕ್ಕೊತೀನಿ. ತುಂಬ ರುಚಿಯಾಗಿರ್ತಾವೆ ಇವು ಹೋಳ್ಗೆ. ಇದಕ್ಕೆ ಸ್ವಲ್ಪ ತುಪ್ಪ ಹಚ್ಚಾಕತ್ತೀನಿ ನಾನು. ತುಪ್ಪ ಹಚ್ಚಿಬಿಟ್ಟು ಇನ್ನೊಂದು ಕಡೆ ಹೊಳಿಸಿ ಹಾಕ್ಕೊಂಡೇನಿ. ಇದಕ್ಕೂ ಇನ್ನೊಂದು ಸ್ವಲ್ಪ ಈ ಕಡೆ ಹೊಳಿಸಿದ್ದಕ್ಕೂ ತುಪ್ಪ ಹಚ್ಚಿ ಎರಡು ಕಡೆ ಚಲೋ ತಂಗ ಬೇಯಿಸಿ ತೆಗೆದು ಇಟ್ಕೊಳಕತ್ತೀನಿ. ನೋಡಿ ಒಂದು ಪ್ಲೇಟ್ ಒಳಗೆ. ಇವಾಗ ಇನ್ನೊಂದು ಮಾಡಿದ್ದು ನಾನು, ಅದನ್ನು ಹಂಚಿಗೆ ಹಾಕಿ ಇದನ್ನು ಎರಡು ಕಡೆ ಚಲೋ ತಂಗ ಬೇಯಿಸಿ ಇದಕ್ಕೂ ಸ್ವಲ್ಪ ತುಪ್ಪ ಹಚ್ಚಿ ಇದನ್ನು ಎರಡು ಕಡೆ ಬೇಯಿಸಿಬಿಟ್ಟು ನೋಡಿ ಅಷ್ಟು ಮಾಡಿ ಇಟ್ಕೊಂಡೆ ನಾನು. ಇದ್ರ ಮ್ಯಾಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಬಾಯಲ್ಲಿಟ್ರೆ ಕರಗ್ತಾವು. ಚಜ್ಕದ ಹೋಳ್ಗೆ ಅಷ್ಟು ಮಸ್ತಾಗಿ ಇರ್ತಾವೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಇನ್ನೂ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.